ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಮೊನ್ನೆ 13ನೇ ತಾರೀಕು ಶನಿವಾರ ಡಿ.ಕೆ. ಶಿವಕುಮಾರ್ ರವರು ನಮ್ಮ ರಾಜ್ಯದ IAS ಅಧಿಕಾರಿಗಳು, IPS ಅಧಿಕಾರಿಗಳು, ಜೊತೆಗೆ CEO ಜೊತೆಗೆ RFO ಅಂದರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನು ಕೂಡ ವಿಧಾನಸೌಧಕ್ಕೆ ಕರೆಸಿ ಅಲ್ಲಿ ಸಮ್ಮೇಳನ ಸಭಾಂಗಣದಲ್ಲಿ ಒಂದು ಸಭೆಯನ್ನು ನಡೆಸಿರ್ತಾರೆ. ಪ್ರಗತಿ ಪರಿಶೀಲನಾ ಸಭೆ ಅಂತ. ಅಂದರೆ ಅಧಿಕಾರಿಗಳಿಗೆ ಎಚ್ಚರಿಕೆ ರೂಪದಲ್ಲಾದರೂ ಹೇಳ್ಬೋದು, ಅಥವಾ ಇನ್ನು ಮುಂದೆ ನಾನು CM ಆಗಿದ್ದೀನಿ, ನನ್ನ ಆಡಳಿತದಲ್ಲಿ ಯಾವುದೇ ರೀತಿಯ ಕಪ್ಪು ಚುಕ್ಕೆ ತರುವಂತಹ ಪ್ರಯತ್ನವನ್ನು ನೀವು ಅಧಿಕಾರಿಗಳು ಮಾಡಬಾರ್ದು ಅನ್ನೋಂಥ ಸಲಹೆ ಇರ್ಬೋದು. ಹಾಗೆಯೇ ಒಂದೆರಡು ಮುಖ್ಯ ಅಂಶಗಳಲ್ಲಿ ಮೆನ್ಷನ್ ಮಾಡಿರ್ತಾರೆ. ರೌಡಿಸಮನ್ನು ಕಂಟ್ರೋಲ್ ಮಾಡಬೇಕು ಅನ್ನೋಂಥದ್ದು, ಜೊತೆಗೆ 10 ರೂಪಾಯಿನೂ ಕೂಡ ಸರ್ಕಾರಿ ಕಚೇರಿಗಳಲ್ಲಿ ಲಂಚವನ್ನು ಮುಟ್ಟಬಾರದು ಅಂತ ಹೇಳಿರ್ತಾರೆ. ಸೊ ಅದು ಎಲ್ಲವೂ ಕೂಡ ಮಾಧ್ಯಮಗಳಲ್ಲಿ ಪ್ರಸಾರ ಆಗುತ್ತೆ. ಸಹಜವಾಗಿ ನೋಡುವಂಥ ಜನರಿಗೆ ಆಡಳಿತ ಯಂತ್ರ ಸ್ವಲ್ಪ ಚುರುಕಾಗ್ತೈತೆ, ಪರವಾಗಿಲ್ವಲ್ಲ ಅಂತ ಅಂದುಕೊಳ್ಳುವಷ್ಟರಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಬೆಂಗಳೂರಿನ HAL ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ 3 ಜನ ಪೊಲೀಸ್ ಮಹಾಶಯರು ಆ ಒಂದು ಹೇಳಿಕೆ ಇದೆಯಲ್ಲ ಅದಕ್ಕೆ ನಾಚಿಕೆ ಪಡುವಂತಹ ಪರಿಸ್ಥಿತಿಯನ್ನು ಈಗ ತಂದಿದ್ದಾರೆ. ಏನಾಯಿತು ಹಾಗಾದರೆ? ಅಂಥದ್ದು ಕೆಲಸ ಏನು ಮಾಡಿಬಿಟ್ರು, ಘನ ಕೆಲಸನವರು ಅಂತ ಬಿಡಿಸಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋನ ನೋಡೋದಕ್ಕೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಯೂಶಲಿ ನಾವು ನಮ್ಮ ಲಿಮಿಟಲ್ಲಿ ಬರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ಸಂಬಂಧಪಟ್ಟಂಗೆ ವಾಪಸ್ ನಮ್ಮನ್ನೇ ಕರೆಸೋದಕ್ಕೆ 1 ವಾರ ಟೈಮ್ ತಗೊಳ್ತಾರೆ. ಇನ್ನು ನಾವು ಯಾರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರ್ತೀವಲ್ಲ ಆ ವ್ಯಕ್ತಿನ ಅಥವಾ ವಿರುದ್ಧದವ್ರನ್ನ ಕರೆಸೋದಕ್ಕೆ ಇನ್ನೊಂದು ವಾರ ಟೈಮ್ ತಗೊಳ್ತಾರೆ. ಈ ಒಂದು ಕೇಸ್ ಸಾಲ್ವ್ ಆಗೋದ್ರೊಳಗಡೆ ಸಾಕಪ್ಪ, ಈ ಸ್ಟೇಷನ್ನು, ಕೋರ್ಟು, ಕಚೇರಿ ಅನ್ನೋಂಥದ್ದು ಜನರಿಗೆ ಅನ್ಸ್ಬಿಟ್ರೆ ಅವರೇ ಕೈ ಬಿಟ್ಬಿಡ್ತಾರೆ. ಅದನ್ನು ಬೇಡ ನಮ್ಮ ಗತೆಗೆ, ಹೆಂಗೋ ಇದ್ಬಿಡೋನತೆಗೆ ಅನ್ನೋ ಥರ. ಅಂಥದ್ರಲ್ಲಿ ಈ HAL ಏರ್ಪೋರ್ಟ್ ರೋಡ್ ಇದೆಯಲ್ಲ, ಅಂದರೆ HAL ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆ ಪೊಲೀಸ್ ಸ್ಟೇಷನ್ನ ಓರ್ವ PSI ಮೇಡಮ್ಮು, ಒಬ್ಬ ಹೆಡ್ ಕಾನ್ಸ್ಟೇಬಲ್ಲು, ಮತ್ತೊಬ್ಬ ಕಾನ್ಸ್ಟೇಬಲ್ಲು ಇಲ್ಲಿಂದ ಜೈಪುರಕ್ಕೆ ಹೋಗಿದ್ದಾರೆ ಒಂದು ಕೇಸ್ಗೆ ಸಂಬಂಧಪಟ್ಟಂಗೆ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ. ಹಂಗನ್ಕೊಂಡೇನೋ ಅವ್ರ ಪರ್ಸ್ನಲ್ ದುಡ್ಡೇನಾಗಿರಲ್ಲ, TADA ಇರುತ್ತೆ, ಅಂದರೆ ಸರ್ಕಾರ ಅದಕ್ಕೆ ಬತ್ತಿಯನ್ನು ವೆಚ್ಚವನ್ನು ಕೊಡುತ್ತೆ. ಸೊ ಹಾಗಾಗಿ ಹೋಗಿರ್ತಾರೆ, ಸ್ವಂತ ದುಡ್ಡೇನು ಖರ್ಚು ಮಾಡ್ಕೊಂಡು ಹೋಗಿರಲ್ಲ. ಅಂದರೆ ನಾನು ಹೇಳಕ್ಕೆ ಹೊರಟಿದ್ದು ಏನು ಅಂತಂದರೆ, ಇಲ್ಲಿ ಯಾವುದೋ ಒಂದು ಕೇಸ್ ನಡೆದ್ರೆ ಅಷ್ಟೊಂದು ನಿಗಾ ವಹಿಸ್ತಿರ್ತಕ್ಕಂಥ ನಮ್ಮ ಪೊಲೀಸರು ಇಲ್ಲಿಂದ ರಾಜಸ್ಥಾನದಲ್ಲಿರ್ತಕ್ಕಂಥ ಆ ಒಂದು ಸಿಟಿಯ ಜೈಪುರಕ್ಕೆ ಹೋಗಿದ್ದಾರೆ ಅಂತಂದರೆ ಗ್ರೇಟ್ ಅಂತ ಅನ್ಸುತ್ತೆ. ಜೊತೆಗೆ ಅವರ ಸಮಯ ಪ್ರಜ್ಞೆ ಇದೆಯಲ್ಲ ಅದಕ್ಕೆ ಗ್ರೇಟ್ ಅಂತ ಅನ್ಸುತ್ತೆ. ಆದರೆ ಅಲ್ಲೋಗಿ ಗ್ರೇಟ್ ಕೆಲಸ ಮಾಡ್ಕೊಂಡು ಬಂದಿಲ್ಲ, ಜೊತೆಗೆ ಇಡೀ ಕರ್ನಾಟಕ ರಾಜ್ಯದ ಅದರಲ್ಲೂ ಪೊಲೀಸ್ ಇಲಾಖೆಯ ಮಾನ ಮರ್ಯಾದೆಯನ್ನು ತೆಗೆದುಬಿಟ್ಟು ಬಂದಿದ್ದಾರೆ. ಇನ್ನೂ ಬಂದಿಲ್ಲ, ಅಲ್ಲೇ ಇದ್ದಾರೆ. ಇಲ್ಲಿಗೆ ಬಂದ ಮೇಲೆ ಅವ್ರ ಮೇಲೆ ಏನು ಆಕ್ಷನ್ ಆಗುತ್ತೆ ಅನ್ನೋದೇ ತೀವ್ರ ಕುತೂಹಲವನ್ನು ಹುಟ್ಟಾಕಿದೆ. ಏನಿದು ಘಟನೆ ಅನ್ನೋದನ್ನು ವಿವರವಾಗಿ ನಾವು ನೋಡೋಣ. ಸೊ ಜೈಪುರ ಮೂಲದ ಒಬ್ಬ ವ್ಯಕ್ತಿ ಬೆಂಗಳೂರಿನಲ್ಲಿ ಬಂದಿರ್ತಾನೆ, ಇಲ್ಲಿ ಮದುವೆ ಆಗಿರ್ತಾನೆ. ಅದು ಜೈಪುರದ ಹುಡುಗಿನೇ ಮದುವೆ ಆಗಿರ್ತಾನ ಅಥವಾ ಬೆಂಗಳೂರಿನಲ್ಲಿ ಯಾರನ್ನಾರು ಮದುವೆ ಆಗಿರ್ತಾನ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅವನ ಮೇಲೆ ವರದಕ್ಷಿಣೆ ಕಿರುಕುಳದ ಕೇಸು ಈ ಸ್ಟೇಷನ್ ವ್ಯಾಪ್ತಿಯಲ್ಲಿ ದಾಖಲಾಗುತ್ತೆ. ಅಂದರೆ ಹುಡುಗಿ ಮನೆ ಕಡೆಯವರು ನನ್ನ ಮಗಳಿಗೆ ಹಿಂಗೆ ಹಿಂಸೆ ಕೊಡ್ತಿದ್ದಾನೆ, ವರದಕ್ಷಿಣೆ ಕಿರುಕುಳ ಕೊಡ್ತಿದ್ದಾನೆ ಅನ್ನೋ ಕಾರಣದಿಂದ ಹೋಗಿ ಕಂಪ್ಲೇಂಟಲ್ಲಿ ಲಾರ್ಜ್ ಆಗಿರುತ್ತೆ. ಸೊ ಈ ವ್ಯಕ್ತಿ ಇರ್ತಾನಲ್ಲ, ಬಹುಶಃ ಅವನು ರಾಜಸ್ಥಾನದಿಂದ ಈ ಕಡೆ ಬಂದಿದ್ದಾನೆ ಅಂದರೆ ಒಂದು ಮಾರ್ವಾಡಿ ಆಗಿರ್ತಾನೆ, ಇಲ್ಲ ಸೇಟು ಆಗಿರ್ತಾನೆ, ಬಟ್ಟೆ ವ್ಯಾಪಾರನೋ ಅಥವಾ ಜವಳಿ ವ್ಯಾಪಾರನೋ ಅಥವಾ ಚಿನ್ನದ ವ್ಯಾಪಾರನೋ ಯಾವುದೋ ಒಂದು ಸೇಟು ಏನೋ ಒಂದು ಕೆಲಸ ಮಾಡ್ತಿರ್ತಾನೆ. ಅವನೇನು ಮಾಡ್ತಾನೆ, ಕಂಪ್ಲೇಂಟ್ ಇಲ್ಲಿ ಲಾರ್ಜ್ ಆದಮೇಲೆ ಇಲ್ಲಿಂದ ಅಬ್ಸ್ಕ್ಯಾಂಡ್ ಹೋಗಿ ರಾಜಸ್ಥಾನಕ್ಕೆ ಹೋಗ್ಬಿಡ್ತಾನೆ. ಸೊ ಜೈಪುರ ಬಂದು ರಾಜಸ್ಥಾನದ ಕ್ಯಾಪಿಟಲ್ ಸಿಟಿ, ನಮ್ಗೆ ಹೆಂಗೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ. ಸೊ ಅಲ್ಲಿ ಅವನು ಇಲ್ಲಿಂದ ಯಾವಾಗ ಕೇಸ್ ದಾಖಲಾಗುತ್ತಲ್ಲ ಇಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಡ್ತಾನೆ. ಯಾವಾಗ ಇವರಿಗೆ ಈ ಕೇಸ್ ಮೇಲೆ ಆಸಕ್ತಿ ಬರುತ್ತೆ, ಕೇಸ್ ಮೇಲೆ ಆಸಕ್ತಿ ಬಂದ ನಂತರ ಶುಕ್ರವಾರ ಬೆಂಗಳೂರಿನಿಂದ ಅಲ್ಲಿಗೆ ಹೋಗ್ತಾರೆ, ಜೈಪುರಕ್ಕೆ ಹೋಗಿ ಇವರು ಯಾವ ಉದ್ದೇಶದಿಂದ ಹೋಗಿರ್ತಾರಲ್ಲ ಆ ಉದ್ದೇಶದಿಂದ ಕೆಲಸ ಮಾಡ್ಕೊಂಡು ಬಂದಿದ್ರೆ, ಅಂದ್ರೆ ನಮಗೆ ನಿಮ್ಗೆ ಈಗ ಯಾವ ಕೆಲಸಕ್ಕೆ ಹೊರಟಿದ್ದಾರೆ, ವರದಕ್ಷಿಣೆ ಕಿರುಕುಳಕ್ಕೆ ಸಂಬಂಧಪಟ್ಟಂಗೆ ಅವನನ್ನ ಬಂಧಿಸೋದಿಕ್ಕೋ ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆ ಮಾಡೋದಕ್ಕೋ ಹೋಗಿರ್ತಾರೆ. ಆ ಕೆಲಸವನ್ನ ಅವರು ಚಾಚು ತಪ್ಪದೆ ನೀಟಾಗಿ ಮಾಡ್ಕೊಂಡು ಬಂದಿದ್ರೆ ಬಹುಶಃ ಅವ್ರನ್ನ ಹೊಗಳ್ಬೋದಿತ್ತು, ಮೆಚ್ಚಬೋದಿತ್ತು. ಬಟ್ ಇವ್ರು ಹೋಗಿದ್ದಲ್ಲಿ ಇಲ್ಲಾಗಿರ್ತಕ್ಕಂಥ ಒಂದು ಅನ್ಯಾಯದ ದೂರಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಯಾರು ಅನ್ಯಾಯ ಮಾಡಿದ್ದಾನೆ ಅಂತ ಇಲ್ಲಿ ದಾಖಲಾಗಿದೆಯಲ್ಲ ಅವನಿಗೆ ಸಪೋರ್ಟ್ ಮಾಡೋ ರೀತಿ, ನೀನು ಇಷ್ಟು ದುಡ್ಡು ಕೊಟ್ರೆ ಕೇಸ್ನ ಕ್ಲೋಸ್ ಮಾಡ್ತೀವಿ, ಕೇಸ್ ಮುಗ್ದೋಗುತ್ತೆ ಅನ್ನೋ ಡೀಲ್ ಕುದುರಿಸೋದಕ್ಕೆ ಇಲ್ಲಿಂದ ಅಲ್ಲಿ ತನಕ ಹೋಗೋರೆ. ಆ ಡೀಲ್ ಕುದುರಿಸೋದಕ್ಕೆ ಇಲ್ಲಿಂದಲ್ಲಿಗೆ ಹೋಗಿರ್ತಕ್ಕಂಥ ಸಾರಿಗೆ, ಪ್ರಯಾಣದ ವೆಚ್ಚ, ಇವ್ರು ಊಟ ತಿಂಡಿ, ಇವ್ರು ಉಳ್ಕೊಳ್ತಕ್ಕಂಥ ವಾಸ್ತವ್ಯಕ್ಕೆ, ಜಾಗಕ್ಕೆ, ಬಾಡಿಗೆ, ಅದೆಲ್ಲದಕ್ಕೂ ಕೂಡ ಸರ್ಕಾರ ಹಣ ಕಟ್ಟುತ್ತೆ. ಆ ಹಣ ಯಾರ್ದು? ನಾವು ಕಟ್ತಕ್ಕಂಥ ತೆರಿಗೆ ಹಣ. ಸೊ ಇದು ಅವ್ರ ಓಡಾಟಕ್ಕೆ ಖರ್ಚು. ಅಲ್ಲಿ ಇವರು ಅದೇನೋ ಹೇಳ್ತಾರಲ್ಲ, ಅದು ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡನ್ನೂ ಮಾಡ್ಕೊರ್ಬೋದು ಅಂತ. ಸ್ವಾಮಿ ಕಾರ್ಯ ಬಂದ್ರೆ ಕೆಲಸ, ಸ್ವಕಾರ್ಯ ಅಂತ ಬಂದ್ರೆ ಲಂಚ. ಅಲ್ಲೇನಾಗಿದೆ, ಯಾವ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ದಾಖಲಾಗಿತ್ತಲ್ಲ ಇಲ್ಲಿ ವರದಕ್ಷಿಣೆ ಕಿರುಕುಳ ಕೇಸು, ಅವನ್ನ ಕಾಂಟ್ಯಾಕ್ಟ್ ಮಾಡಿ, ನೋಡು 2 ಲಕ್ಷ ನೀನು ದುಡ್ಡು ಕೊಟ್ರೆ ಈ ಕೇಸ್ನಲ್ಲಿಗೆ ಮುಚ್ಚಾಕ್ಬಿಡ್ತೀವಿ, ಈ ಕೇಸ್ ಕ್ಲೋಸ್ ಆಗುತ್ತೆ, ನೀನು ಆರಾಮಾಗಿ ಬಂದು ಬೆಂಗಳೂರಲ್ಲಿ ಮತ್ತೆ ನೀನು ಕೆಲಸ ಕಾರ್ಯ ಏನಿದೆ ಅದನ್ನು ಮಾಡ್ಕೊಂಡು ಹೋಗ್ಬೋದು, ನೋಡು ಯಾವುದಕ್ಕೂ ಯೋಚನೆ ಮಾಡು ಅಂತಂದ್ಬಿಟ್ಟು ಅವ್ನಿಗೊಂದು ಆಫರ್ ಕೊಡ್ತಾರೆ. ಅವನು ಯೋಚನೆ ಮಾಡ್ತಾನೆ. ಯೋಚನೆ ಮಾಡ್ಬಿಟ್ಟು ಅವನಿಗೆ ಬಹುಶಃ ಯಾರೋ ಕಿಲಾಡಿಗಳ ಐಡಿಯಾ ಕೊಟ್ಟಿರ್ತಾರೆ, ಹೆಂಗಿದ್ರು ಬಂದವರೇ, ಏನು ನಮ್ಮ ಸ್ಟೇಟ್ ಅವರೇನೆಲ್ಲ, ಅವರು ಬೇರೆ ಸ್ಟೇಟ್ ಅವರಲ್ವಾ, ಒಂದು ಕೆಲಸ ಮಾಡೋಣ ಇರು ಅಂತಂದ್ಬಿಟ್ಟು ಈ ಭ್ರಷ್ಟಾಚಾರ ನಿಗ್ರಹ ದಳ ಇರುತ್ತಲ್ಲ, ACB,
ಅವ್ರುಗಳಿಗೆ ನೀಟಾಗಿ ಪ್ಲಾನ್ ಮಾಡಿ ಹಿಂಗೆ ಕರ್ನಾಟಕದಿಂದ ಪೊಲೀಸ್ ಬಂದವರೇ ಬೆಂಗಳೂರಿಂದ ನಮ್ಮ ಹುಡುಗನ ಹಿಂಗೆ ಅರೆಸ್ಟ್ ಮಾಡ್ತೀವಿ ಅಂತೆಲ್ಲ ಹೇಳ್ತಿದ್ದಾರೆ. ಜೊತೆಗೆ ಒಂದು ಬೇಡಿಕೆನೂ ಕೂಡ ಇಟ್ಟಿದ್ದಾರೆ, 2 ಲಕ್ಷ ಕೊಟ್ಟರೆ ನಿನ್ನನ್ನು ಈ ಕೇಸ್ನಿಂದನೇ ಕ್ಲೋಸ್ ಮಾಡಿಸ್ಬಿಡ್ತೀವಿ ಅಂತ ಎಲ್ಲ ಹೇಳಿದ್ದಾರೆ. ಏನು ಮಾಡೋದು ಅಂತ ಕೇಳಿದಾಗ ಅವ್ರೇನು ಮಾಡ್ತಾರೆ, ಪ್ಲಾನ್ ಮಾಡಿಕೊಂಡು ಸರಿ ಹಾಗಾದ್ರೆ ಒಂದು ಡೇಟ್ ಫಿಕ್ಸ್ ಮಾಡಿ, ಒಂದು ಜಾಗ ಫಿಕ್ಸ್ ಮಾಡಿ, ಆ ಅಧಿಕಾರಿಗಳು ಬರಲಿ. ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ನೀವೇನಾರು ಹಣ ಕೊಡೋಕೆ ಹೋದಂಥ ಸಂದರ್ಭದಲ್ಲಿ ಅವ್ರೇನಾದ್ರು ಇಸ್ಕೊಂಡ್ರು, ಅದನ್ನ ಪಡ್ಕೊಂಡ್ರು ಅಂತಂದ್ರೆ ರೆಡ್ ಹ್ಯಾಂಡ್ ಆಗಿ ಹಿಡಿಯೋಣ ಅಂತ ಅನ್ಕೊಂಡು ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡು ಸ್ಕೆಚ್ ಹಾಕ್ತಾರೆ. ಒಳ್ಳೇದೇ ಇದು. ಈ ರೀತಿ ಮಾಡಲಿಲ್ಲ ಅಂತಂದ್ರೆ ಇಂಥವ್ರನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಸೊ ಓರ್ವ ಹೆಣ್ಣು ಪೊಲೀಸ್ ಅಧಿಕಾರಿ ಇಲ್ಲಿಂದ ಹೋಗಿರ್ತಕ್ಕಂಥವ್ರು PSI ಅನಿತಾ ಅನ್ನೋಂಥವ್ರು, ಈ ಸ್ಟೇಷನ್ ವ್ಯಾಪ್ತಿಯ PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಈಕೆಗೆ ಓರ್ವ ಉಳುವಪ್ಪ ಅನ್ನುವಂಥ ಹೆಡ್ ಕಾನ್ಸ್ಟೇಬಲ್, ಇನ್ನೊಬ್ಬ ಯತೀಶ್ ಅನ್ನುವಂಥವನು ನಾರ್ಮಲ್ ಕಾನ್ಸ್ಟೇಬಲ್. ಇವ್ರು 3 ಜನ ಇಲ್ಲಿಂದ ಹೋಗಿದ್ದಾರೆ. ಸೊ ಆಗಿರ್ತಕ್ಕಂಥದ್ದು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು, ಅದು ಕನ್ಕ್ಲೂಷನ್ ಬರುವಂಥದ್ದು ವರದಕ್ಷಿಣೆ ಕಿರುಕುಳನ ಅಥವಾ ಫೇಕ್ ಕೇಸ, ಅದು ಇತ್ಯರ್ಥಕ್ಕೆ ಬರುವಂಥದ್ದು ಕೋರ್ಟ್ಗೆ ಹೋದಾಗ. ಸೊ ಈಕೆ ಹೋಗಿರ್ತಕ್ಕಂಥದ್ದು ಯಾವ ವಿಚಾರಕ್ಕೆ, ಒಂದು ಹೆಣ್ಮಗುವಾಗಿರ್ತಕ್ಕಂಥ ಅನ್ಯಾಯಕ್ಕೆ ಸಂಬಂಧಪಟ್ಟ ಪ್ರಕರಣಕ್ಕೆ ವಿಚಾರಣೆ ನಡೆಸೋದಿಕ್ಕೆ. ಸೊ ಓರ್ವ ಹೆಣ್ಮಗಳಾಗಿ ಈ ಮಹಿಳೆ ಒಪ್ಕೊಂಡ್ರೋ ಅಥವಾ ಕಾನ್ಸ್ಟೇಬಲ್ ಇವ್ರನ್ನ ಒಪ್ಸಿದ್ರೋ ಗೊತ್ತಿಲ್ಲ, 2 ಲಕ್ಷಕ್ಕೆ ಡೀಲ್ ಆಗುತ್ತೆ. ಸೊ ಆ ವ್ಯಕ್ತಿ ಇದನ್ನಲ್ಲ, ಅವನು ವರದಕ್ಷಿಣೆ ಕಿರುಕುಳ ಕೇಸ್ನ ಈಗ ಫೇಸ್ ಮಾಡ್ತಿರೋನು, ಅವನೇನು ಮಾಡೋನು, ACBಗೆ ಹಾಕೊಟ್ಟ. ACB ಕರೆಕ್ಟಾಗಿ ಪ್ಲಾನ್ ಮಾಡಿಕೊಂಡು ಜೈಪುರದ ಗೌಂಗಾರ್ ಅನ್ನೋಂಥ ಒಂದು ಹೋಟೆಲ್ನಲ್ಲಿ ಡೇಟ್ ಫಿಕ್ಸ್ ಆಗುತ್ತೆ. ಆ ಡೇಟ್ ನಿನ್ನೆ ಭಾನುವಾರ 14ನೇ ತಾರೀಕು. 13ನೇ ತಾರೀಕಿನಲ್ಲೂ ಸನ್ಮಾನ ಮುಖ್ಯಮಂತ್ರಿಗಳು ಇಲ್ಲಿ ಅಧಿಕಾರಿಗಳಿಗೆ ಅಡ್ವೈಸ್ ಮಾಡ್ತಿದ್ದಾರೆ, ತಿಳಿ ಹೇಳ್ತಿದ್ದಾರೆ, ಎಚ್ಚರಿಕೆನ ಕೊಡ್ತಿದ್ದಾರೆ. ಭ್ರಷ್ಟಾಚಾರ ಮಾಡಂಗಿಲ್ಲ, ಸರ್ಕಾರಿ ಕಚೇರಿಗಳಲ್ಲಿ 10 ರೂಪಾಯಿನೂ ಕೂಡ ನೀವು ಲಂಚ ಮುಟ್ಟಂಗಿಲ್ಲ ಅಂತ. ಆದ್ರೆ ಇಲ್ಲಿಯವರು ಬಹುಶಃ ಅದನ್ನ ನೋಡಿಲ್ಲ ಅಂತ ಅನ್ಸುತ್ತೆ. ಶುಕ್ರವಾರನೇ ಹೋಗ್ಬಿಟ್ಟವರಲ್ಲ, ಶನಿವಾರ ಮೀಟಿಂಗ್ ಆಗಿದ್ದು, ಮೇ ಬಿ ಅದ್ರ ಬಗ್ಗೆ ಗಮನ ಇಲ್ಲ ಅಂತ ಅನ್ಸುತ್ತೆ. ಅಥವಾ ಗಮನ ಇದ್ರು ನೀವು ಆ ದೇಶನಾರ ಕೊಡ್ಕೊಳ್ಳಿ, ದೇಶನಾರ ಕೊಡ್ಕೊಳ್ಳಿ, ನಾವು ಮಾಡೇ ಮಾಡ್ತೀವಿ ಅನ್ನೋಂಥ ಕೆಲವು ಅಧಿಕಾರಿಗಳು ನಮ್ಮ ಕಣ್ಮುಂದೆಯೇ ಈಗಲೂ ಕೂಡ ಇದ್ದಾರೆ. ಸೊ 2 ಲಕ್ಷಕ್ಕೆ ಡೀಲ್ ಆದಂತ ಆ ವ್ಯಕ್ತಿ ಏನ್ ಮಾಡ್ತಾನೆ, ಸರಿ ಆಯ್ತು ನಾನು ತಂದು ಕೊಡ್ತೀನಿ, ಇಂಥ ಹೋಟ್ಲಲ್ಲಿ ಬನ್ನಿ ಸರ್ ಅಂತ ಅಂದ್ಬಿಟ್ಟು ಈ ಹೆಡ್ ಕಾನ್ಸ್ಟೇಬಲ್ ಉಳುವಪ್ಪ ಇದಾನಲ್ಲ ಇವನನ್ನ ಕರ್ಸ್ಕೊಳ್ತಾರೆ. 40,000 ರೂಪಾಯಿ ದುಡ್ಡು ತಗೊಂಡು ಹೋಗ್ಬಿಟ್ಟು ಉಳುವಪ್ಪನ ಕೈಯಲ್ಲಿ ಕೊಡ್ತಾರೆ ಹೋಟ್ಲಲ್ಲಿ. ಆ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಬಂದ್ಬಿಟ್ಟು ACB ಲಾಕ್ ಮಾಡುತ್ತೆ ಉಳುವಪ್ಪನ, ಆ ಹೆಡ್ ಕಾನ್ಸ್ಟೇಬಲ್ನ. ಉಳುವಪ್ಪ ಒಂದು ಅರ್ಧ ಗಂಟೆ 1 ಅವರ್ ಏನೇನೋ ಟ್ರೈ ಮಾಡ್ತಾನೆ, ಎಸ್ಕೇಪ್ ಆಗೋದಿಕ್ಕೋ ಅಥವಾ ಸರ್ ಹಂಗೆ ಹಿಂಗೆ ಪುಸ್ಲಾಯಿಸೋದಕ್ಕೆ ಏನೇನೋ ಮಾಡ್ತಾನೆ. ಬಟ್ ಅಲ್ಲಿನ ACB ಸ್ಟ್ರಿಕ್ಟ್ ಆಗಿದ್ರಿಂದ ಉಳುವಪ್ಪನ ಬಿಡೋದಿಲ್ಲ. ನಿನ್ನ ಹಿಂದೆ ಯಾರ್ಯಾರು ಇದ್ದಾರೆ, ಯಾರ್ಯಾರು ಬಂದಿದ್ದೀರಿ ಕರ್ನಾಟಕದಿಂದ ಅಂತ ಎನ್ಕ್ವೈರಿ ಮಾಡಿದಾಗ ಈ ಥರ ನಮ್ಮ PSI ಮೇಡಮ್ ಬಂದವರೆ ಅನಿತಾ ಅಂತ ಅವ್ರ ಹೆಸರು, ಈ ಥರ ಇನ್ನೊಬ್ಬ ನನ್ನ ಜೊತೆ ಕಾನ್ಸ್ಟೇಬಲ್ ಬಂದವನು ಯತೀಶ್ ಅಂತ ಅವನ ಹೆಸರು ಅಂತ ಅಂದ್ಬಿಟ್ಟು ಲಾಕ್ ಮಾಡಿ ಅವರನ್ನು ಕೂಡ ಕರ್ಸ್ಕೊಂಬರ್ತಾರೆ. ಕರ್ಕೊಂಡೋಗಿ ಅವ್ರ ಕಚೇರಿಯಲ್ಲಿ ಇಟ್ಕೊಂಡಿದ್ದಾರೆ. ಈಗ ನೋಡ್ಬೋದು ನೀವು ದೃಶ್ಯಗಳಲ್ಲಿ, ಯತೀಶ್ ಅನ್ನುವಂಥ ವ್ಯಕ್ತಿಯಲ್ಲಿ ಕೂತಿದ್ದಾನಲ್ಲಿ, ನಾರ್ಮಲ್ ಕಾನ್ಸ್ಟೇಬಲ್. ಈ ಕಡೆ ಕೂತಿದಾರಲ್ಲ ಅಥವಾ ಮಲಗಿದಾರಲ್ಲ, ಇಬ್ಬರಲ್ಲೊಬ್ರು ಮೇಡಮ್ ಇರ್ತಾರೆ. ಅಲ್ಲಿ ವಿಡಿಯೋ ಕ್ಲಾರಿಟಿ ಇಲ್ದಿರೋದ್ರಿಂದ ಅವ್ರ ಫೇಸ್ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ, ಬಹುಶಃ ಕೂತಿರೋರು ಇರ್ಬೋದು, ಇಲ್ಲ ಅಲ್ಲಿ ಮಲಗಿರೋರು ಇರ್ಬೋದು, ಇಬ್ಬರಲ್ಲೊಬ್ರು ಇರ್ತಾರೆ. ಇನ್ನು ಈ ಕಡೆ ಇನ್ನೊಂದು ರೂಮ್ ಕೊಠಡಿಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಉಳುವಪ್ಪ ಇದ್ದಾನಲ್ಲ ಅವನನ್ನ ಸಪ್ರೇಟ್ ಆಗಿ ಎನ್ಕ್ವೈರಿ ಮಾಡ್ತಿದ್ದಾರೆ. ಆ ಥರ ಆಧಾರ್ ಕಾರ್ಡ್ ಎಲ್ಲವನ್ನು ಕೂಡ ವಶಪಡಿಸಿಕೊಂಡು ಸೊ ಅವ್ನು ಸಪ್ರೇಟ್ ಆಗಿ ಇನ್ವೆಸ್ಟಿಗೇಟ್ ಮಾಡಿ ಅದಾದ ನಂತರ ಕರ್ನಾಟಕ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ, ನಿಮ್ಮ ಸ್ಟೇಟ್ನ 3 ಜನ ಮಹಾಶಯರು ಬಂದು ಇಲ್ಲಿ ದೊಡ್ಡ ಗನಾಂಧಾರಿ ಕೆಲಸ ಮಾಡಿದ್ದಾರೆ, ನಾವು ಅವ್ರನ್ನ ಬಂಧಿಸಿದ್ದೀವಿ ಅಂತ. ಸೊ ಇದು ನಿನ್ನೆ ಮಾಧ್ಯಮಗಳಲ್ಲಿ ಪ್ರಸಾರ ಆಗುತ್ತೆ. ಒಟ್ಟಾರೆಯಾಗಿ ಏನು ಅಂತಂದ್ರೆ 2 ಲಕ್ಷಕ್ಕೆ ಡೀಲ್ ಆಗಿತ್ತು, 40,000ಕ್ಕೆ ಕೈ ಚಾಚಿದ್ರು. ಸೊ ಇನ್ನು 1,60,000 ಪೆಂಡಿಂಗ್ ಇತ್ತು ಅಥವಾ 40,000 ಸಾಕು ಅಂತ ಡೀಲ್ ಮಾಡ್ಕೊಂಡ್ರು ಗೊತ್ತಿಲ್ಲ, ತಗ್ಲಾಕೊಂಡ್ರು. ಸೊ ಯೂಶಲಿ ಏನಾಗುತ್ತೆ ಅಂತಂದ್ರೆ ಈಗ ಹಳ್ಳಿಗಳ ಕಡೆ PDO ಆಫೀಸಲ್ಲಿ ಆಗ್ಬೋದು, ಗ್ರಾಮ ಪಂಚಾಯತಿ ಕೆಲಸ ಮಾಡೋಂಥವ್ರಾಗಿರ್ಬೋದು, ಅಲ್ಲಿಯೂ ಕೂಡ ಭ್ರಷ್ಟಾಚಾರ ನಡೆಯುತ್ತೆ. ACB ಅನ್ನೋಂಥದ್ದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂತಂದ್ರೆ ಸರಿಯಾದಂಥ ಸಾಕ್ಷಿಗಳು, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಇದ್ದಾಗ ಸೆಕೆಂಡ್ ಸ್ಟೆಪ್ ತಗೊಳುತ್ತೆ. ಸೊ ಈ ವ್ಯಕ್ತಿ ಬಹುಶಃ ಇದಕ್ಕೆ ಸಂಬಂಧಪಟ್ಟಂಗೆ ಇವರು ಫೋನಲ್ಲಿ ಮಾತಾಡಿರೋದಾಗಿರ್ಬೋದು ಅಥವಾ ಭೇಟಿ ಮಾಡಿರೋದಾಗಿರ್ಬೋದು, ಇವ್ರ ನಡುವೆ ಏನು ಸಂಭಾಷಣೆ ನಡೆದೈತೆ ಅದನ್ನು ಕೊಟ್ಟಿದ್ದಾನೆ. ಅದರ ಜೊತೆಗೆ ಆ ಕ್ಯಾಶ್ ಅನ್ನೇ ತಗೊಂಡೋಗಿ ಕೊಡುವಂಥದ್ದು. ಆನ್ಲೈನ್ ಟ್ರಾನ್ಸಾಕ್ಷನ್ ಇವರು ಮಾಡಿಸ್ಕೊಳ್ಳಲ್ಲ, ಅವರು ಕೂಡ ಮಾಡೋಕ್ಕಾಗಲ್ಲ. ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿಸ್ಕೊಂಡ್ರು ಸಿಗಾಕೊಳ್ತಾರೆ. ಅದು ಇನ್ನೂ ಹೆವಿ, ತುಂಬಾ ತಾಳೆ ಆಗ್ಬಿಡುತ್ತದು. ನಿನ್ನ ಅಕೌಂಟ್ಗೆ ಹೆಂಗೆ ದುಡ್ಡು ಬಂತು ಅಂತ ಕೇಳ್ತಾರೆ. ಬಟ್ ಇವ್ರು ಏನು ಮಾಡಿದ್ದಾರೆ, ಕ್ಯಾಶ್ಗೆ ಈ ACB ಅವರು ಯೂಶಲಿ ಏನು ಮಾಡ್ತಾರೆ ಅಂತಂದ್ರೆ ನಮ್ಮೂರ ಕಡೆ ಎಲ್ಲ ಒಂದು ತಗ್ಲಾಕೊಂಡಿದ್ರು ಅವರು PDO. ಸೊ ಅಲ್ಲಿಗೆ ಏನು ಮಾಡ್ತಾರೆ, ಒಂದು ಸಿಮೆಂಟ್ ತರನೋ ಅಥವಾ ಏನೋ ಒಂದು ಪೌಡರ್ ತರನೋ ಆ ದುಡ್ಡುಗಳಿಗೆ ಮಿಕ್ಸ್ ಮಾಡಿರ್ತಾರೆ. ಯಾವ ವ್ಯಕ್ತಿ ದುಡ್ಡಿಸ್ಕೊಳ್ತಾನಲ್ಲ ಅವ್ನ ಕೈಲಿ ಹಿಡಿದ ತಕ್ಷಣನೇ ಆಟೋಮೆಟಿಕ್ ಆಗಿ ಆ ಫಿಂಗರ್ ಪ್ರಿಂಟು ಸಿಕ್ಬಿಡುತ್ತೆ. ಜೊತೆಗೆ ಅವ್ನ ಕೈಲಿ ಇರ್ತಕ್ಕಂಥ ಆ ಧೂಳು ಇರುತ್ತಲ್ಲ, ಧೂಳಿನ ಕಣ, ಅದು ಮ್ಯಾಚ್ ಆಗ್ಬಿಟ್ರೆ ಸಾಕು ಅವ್ರಿಗೆ. ಈಸಿಯಾಗಿ ಅದನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದ್ಬಿಟ್ಟು ಇವನು ಮಾಡಿದಾನೆ ಅನ್ನೋದಕ್ಕೆ ಸಾಕ್ಷಿಯೂ ಇದೆ, ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳನ್ನು ಕೂಡ ಅಲ್ಲಿನ ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾರೆ. ಅಥವಾ ನಮ್ಮ ಇಲ್ಲೇನಾರು ನಡೀತು ಅಂತಂದ್ರೆ ಇಲ್ಲಿನ ACB ಅಧಿಕಾರಿಗಳಿರ್ತಾರಲ್ಲ ಅವರು ಸಬ್ಮಿಟ್ ಮಾಡ್ತಾರೆ. ಅದಾದ ನಂತರ ಏನ್ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಸರ್ಕಾರ ನಿರ್ಧಾರ ಮಾಡುತ್ತೆ. ಪ್ರೆಸೆಂಟ್ ಈಗ ಈ 3 ಜನರನ್ನ ಸಸ್ಪೆಂಡ್ ಮಾಡ್ತಾರಾ ಅಥವಾ ವಜಾ ಮಾಡ್ತಾರಾ ಅಥವಾ ನಮ್ಮ ರಾಜ್ಯದ ಮರ್ಯಾದೆ ಕಳೆದಿದ್ದಾರೆ ಅವ್ರನ್ನ ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತಾರ, ಕಾದು ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಇಲ್ಲಿಂದ ಹೋದಂತ ಒಳ್ಳೆ ಉದ್ದೇಶ ಅಲ್ಲಿ ಹೋಗಿ ಈ ರೀತಿ ಆಗುತ್ತೆ ಅಂತ ಬಹುಶಃ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಲ್ಲಿ ಹೋಗಿದ್ದೆ ಅವರು ಡೀಲ್ ಕುದುರಿಸೋದಕ್ಕೆ ಅಂತಂದ್ರೆ
ನಮ್ಮ ತೆರಿಗೆ ಹಣವನ್ನು ನೀವು ಯಾವ್ಯಾವ ರೀತಿ ಮಿಸ್ಯೂಸ್ ಮಾಡ್ಕೊಳ್ತಿದ್ದೀರಾ ಅಂತ ನೆನೆಸ್ಕೊಂಡ್ರೆ ನಿಜಕ್ಕೂ ತೀರಾ ಬೇಸರ ಆಗುತ್ತೆ, ನಿಮಗೆ ನಾಚಿಕೆ ಆಗಬೇಕು ಅಂತ ಅನ್ಸುತ್ತೆ. ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋವನ್ನೆಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಇತ್ತೀಚೆಗಷ್ಟೇ ಒಂದು ಪ್ರಕರಣ ಸಾಕಷ್ಟು ವೈರಲ್ ಆಗಿತ್ತಲ್ಲ, ಬಹುಶಃ ನೀವು ನೋಡಿರ್ತೀರಿ ಅಂತ ಅನ್ಕೊಳ್ತೀನಿ. ಓರ್ವ ಇನ್ಸ್ಪೆಕ್ಟರ್ನಲ್ಲಿ ಲಾಕ್ ಮಾಡಿರ್ತಾರಲ್ಲ ಚಾಮರಾಜಪೇಟೆ ಗ್ರೌಂಡ್ ಹತ್ರ, CR ಗ್ರೌಂಡ್ ಇದೆಲ್ಲ, ಅಲ್ಲಿ ಹ್ಞೂ ಅಂತ ಕಿರ್ಚ್ಕೋತಾ ಇರ್ತಾನಲ್ಲ, ಹಿಡ್ಕೊಂಡು ಲಾಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಬಿಡ್ರೋ ನನ್ನ ಅಂತ ಯಾವುದೋ ಒಂದು ಸಿನಿಮಾ ರೀತಿ ಕಿರ್ಚಾಡ್ಕೊಂಡು ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾನಲ್ಲ. ಸೊ ಈ ರೀತಿ ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದೆ ಇದ್ದು ಅದಕ್ಕೆ ಸಂಬಂಧಪಟ್ಟಾಗ ಅವರಿಗೆ ಅಮಾನತು ಮಾಡಲಾಗಿದ್ರು ಕೂಡ ಇನ್ನೂ ಕೆಲವು ಅಧಿಕಾರಿಗಳು ಲಂಚದ ಆಸೆಗೆ ತಮ್ಮ ಏನು ಅಧಿಕಾರವನ್ನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಮಾಡುವಂತಹ ಪ್ರಮಾಣ ಎಲ್ಲವನ್ನೂ ಕೂಡ ಮರೆತು ಈ ರೀತಿ ನೀಚ ಕೆಲಸಕ್ಕೆ ಇಳಿತಾರೆ ಅಂತಂದ್ರೆ ನಾಚಿಕೆ ಆಗ್ಬೇಕು. ಸೊ ಅದರಲ್ಲೂ ಒಬ್ರು ಮಹಿಳಾ ಅಧಿಕಾರಿ ನೇತೃತ್ವ ವಹಿಸ್ಕೊಂಡು ಹೋಗಿರ್ತಕ್ಕಂಥದ್ದು, ಅವರಿಗಿಬ್ರು ಸಪರೇಟ್ ಅಧಿಕಾರಿಗಳು, ಅಂದ್ರೆ ತನಿಖೆ ಮಾಡೋದಕ್ಕೆ, ಅದು ಇದು ಫೈಲ್ ಇಟ್ಕೊಳ್ಳೋದಕ್ಕೆ, ಕರ್ಕೊಂಬರೋದಕ್ಕೆ, ಫೋನ್ ಮಾಡಿ ಎದುರಿಸೋದಕ್ಕೆ, ಬೆದರಿಸೋದಕ್ಕೆ, ಮೇಡಮ್ ಮಾತಾಡ್ತಾರೆ ತಗೊಳಪ್ಪ ಈಗ ಫೋನ್ ಅಂತ ಕೊಡೋದಕ್ಕೆ. ಸೊ ಇವರಿಬ್ರು ಓದಂತವ್ರು. ಸೊ ಒಟ್ಟಾರೆಯಾಗಿ ಇವ್ರನ್ನ ಬೆಂಗಳೂರಿಗೆ ಯಾವಾಗ ಕರ್ಕೊಂಡು ಬರ್ತಾರೆ, ಇಲ್ಲಿನ ಕಮಿಷನರ್ ಅವ್ರ ಮೇಲೆ ಯಾವ ರೀತಿ ಆಕ್ಷನ್ ತಗೊಳ್ತಾರೆ, ಕಮಿಷನರ್ ಆಕ್ಷನ್ ತಗೊಂಡು ಮುಖ್ಯಮಂತ್ರಿಗಳ ಕಚೇರಿಗೆ ಅದನ್ನು ಯಾವ ರೀತಿ ಸಲ್ಲಿಸ್ತಾರೆ, ಮುಖ್ಯಮಂತ್ರಿಗಳು ಅದಕ್ಕೆ ಏನು ಆಕ್ಷನ್ ತಗೊಳ್ತಾರೆ, ವೆಯ್ಟ್ ಮಾಡಿ ನೋಡಬೇಕು. ನನಗೊಂದು ತೀವ್ರ ಕುತೂಹಲ ಇದೆ, ಯಾಕೆಂದ್ರೆ ಮೊನ್ನೆ ತಾನೇ ಇವರು ಅನೌನ್ಸ್ ಮಾಡಿದ್ದಾರೆ, ನೆನ್ನೆ ತಾನೇ ಹೋಗಿ ಇವರು ಗನಂದರಿ ಕೆಲಸ ಮಾಡಿದ್ದಾರೆ. ಸೊ ಹಾಗೆ ವೆಯ್ಟ್ ಮಾಡಿ ನೋಡೋಣ ಏನಾಗುತ್ತೆ ಅನ್ನೋದು ಈ ಒಂದು ಕೇಸ್ನಲ್ಲಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ. ಥ್ಯಾಂಕ್ ಯು.